ನಾರಾಯಣ ಗುರು ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಡೆಸಲಾಗ್ತಾ ಇರತಕ್ಕಂತ ಋಷಿಶೃಂಗ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ 2025-26ನೇ ಸಾಲಿನಲ್ಲಿ ಸಂಕ್ರಾಂತಿಯ ಮುನ್ಸೂಚನೆಯಂತೆ ಸಂಕ್ರಾಂತಿ ಹಬ್ಬ ಹಾಗೂ ಪೋಷಕರ ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಇವತ್ತು ಎಲ್ಲಾ ಪೋಷಕರು ಅತ್ಯುತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪೋಷಕರು ಈ ಒಂದು ದಿನ ತಮ್ಮನ್ನ ತಾವು ಮರೆತು ತಮ್ಮ ಎಲ್ಲಾ ಕಷ್ಟಗಳನ್ನ ಬದಿಗೊತ್ತು ಈ ಒಂದು ಒತ್ತಡದ ಪ್ರಪಂಚದಲ್ಲಿ ಇಷ್ಟೊಂದು ಒತ್ತಡ ಇದ್ರೂ ಕೂಡ ಯಥೇಚ್ಛಿನ ಮಟ್ಟದಲ್ಲಿ ಪೋಷಕರು ಇಲ್ಲಿಗೆ ಆಗಮಿಸಿ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನಿಜವಾಗ್ಲೂ ಕೂಡ ಆಡಳಿತ ಮಂಡಳಿಯ ವತಿಯಿಂದ ಬಯಸೋದೇನಂತಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿ ಬಂತು. ಎಲ್ಲಾ ಪೋಷಕ ಬಂಧುಗಳು ಹಿರಿಯರು ಎಲ್ಲರೂ ಕೂಡ ನಮ್ಗೆ ತುಂಬಾನೇ ಸಹಕಾರವನ್ನ ಕೊಟ್ರು. ಆ ಸಹಕಾರದಂತೆ ಎಲ್ಲಾ ಪೋಷಕರು ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಮುಂದಿನ ನಮ್ಮ ಭವಿಷ್ಯತ್ತಿನ ಮಕ್ಕಳು ಏನಿದ್ದಾರೆ ಭವಿಷ್ಯತ್ತಿನ ಮಕ್ಕಳಿಗೆ ನಮ್ಮ ಸಂಪ್ರದಾಯಗಳನ್ನ ಗುರುತಿಸ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಆ ಸಂಪ್ರದಾಯಗಳನ್ನ ಗುರುತಿಸೋ ಒಂದು ಕೆಲಸವನ್ನ ಮಾಡೋ ನಿಟ್ಟಿನಲ್ಲೇನೆ ಇವತ್ತು ನಾವು ಸಂಕ್ರಾಂತಿ ಉತ್ಸವವನ್ನ ಯಾವ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಕ್ಕಳಿಗೆ ನಾವು ಅವೇರ್ನೆಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಭಾರತ ತುಂಬಾ ಪರಂಪರೆಯಿಂದ ಬಂದಿರತಕ್ಕಂಥ ಪರಂಪರೆಯಲ್ಲಿ ಹುಟ್ಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರ. ಈ ರಾಷ್ಟ್ರದ ಅಸ್ಮಿತೆ ಏನಪ್ಪಾ ಅಂತಂದ್ರೆ ಈ ರಾಷ್ಟ್ರದ ಭವ್ಯ ಸಂಸ್ಕೃತಿ ಮತ್ತು ಭವ್ಯ ಪರಂಪರೆ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ. ಯಾಕೆಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಮೆರಿತಾ ಇರ್ತಕ್ಕಂಥ ಒಂದು ದೇಶ ನಮ್ಮ ಭಾರತ ದೇಶ. ಈ ದೇಶದಲ್ಲಿ ನಾವು ಈಗಿನ ಮಕ್ಕಳಿಗೆ ಈ ಒಂದು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ನಾವು ಕೊಟ್ಟು ನಾವು ಮುಂದಿನ ಈ ಪ್ರಜೆಗಳಾಗ್ತಕ್ಕಂಥ ಮಕ್ಕಳಿಗೆ ನಾವು ಈ ರೀತಿಯಾದಂತ ಒಂದು ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಮ್ಮ ಶಾಲೆಯಲ್ಲಿ ಋಷಿಶೃಂಗ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿದಿನ ಈ ವಾರ್ಷಿಕ ಚಟುವಟಿಕೆಗಳೊಂದಿಗೆ ಪ್ರತಿದಿನ ಕೂಡ ಭಗವದ್ಗೀತೆಯನ್ನ ಬೋಧನೆ ಮಾಡೋದಾಗಿರ್ಬೋದು, ಬೇರೆ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳು ಎಲ್ಲಾ ಧರ್ಮಗಳ ಧಾರ್ಮಿಕ ಚಟುವಟಿಕೆಗಳನ್ನ ಧಾರ್ಮಿಕ ಸಾರಾಂಶಗಳನ್ನ ಬೋಧನೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನ ನೀಡ್ತಾ ಇದೀವಿ. ಯಾವುದೇ ಒಂದು ಮಗು ಮೌಲ್ಯ ಶಿಕ್ಷಣವನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಮಗುವಿನ ವಿದ್ಯಾಭ್ಯಾಸನ ವ್ಯರ್ಥ ಆಗುತ್ತೆ ಅಂತ ಹೇಳಿ ನಾವು ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನ ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಮೌಲ್ಯಗಳನ್ನ ತುಂಬತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಅದೇ ರೀತಿ ಎಲ್ಲಾ ಪೋಷಕರು ಕೂಡ ನಮ್ಗೆ ತುಂಬಾ ಹೆಚ್ಚಿನ ಒಂದು ರೀತಿಯಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ನಮ್ಮ ಶಾಲೆಯ ಸುತ್ತಮುತ್ತಲು 3 ಕಿಲೋಮೀಟರ್ ಅಲ್ಲಿ ಯಾವುದೇ ಹಳ್ಳಿ ಇರೋದಿಲ್ಲ. ಗುಡ್ಡಗಾಡು ಪ್ರದೇಶದಲ್ಲಿ ನಾವು ಶಾಲೆಯನ್ನ ಪ್ರಾರಂಭ ಮಾಡಿದ್ರು ಕೂಡ ಇವತ್ತು ಸುಮಾರು 405 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. 22 ಜನ ಟೀಚಿಂಗ್ ಸ್ಟಾಫ್ ಇದ್ದಾರೆ, ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ 8 ಜನ ಇದ್ದಾರೆ. ಸುಮಾರು ಎಲ್ಲ ನುರಿತ ಶಿಕ್ಷಕರೊಂದಿಗೆ ನಾವಿಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಆಕ್ಟಿವಿಟಿ ಬೇಸ್ಡ್ ಎಜುಕೇಶನ್ ಅಂತ ಅಂದ್ಬಿಟ್ಟು ನಾವೇನ್ ಕರಿತೀವಿ, ರಚನಾತ್ಮಕವಾದ ವಿದ್ಯಾಭ್ಯಾಸ ಅಂತ ಏನ್ ಕರಿತೀವಿ, ಈ ರಚನಾತ್ಮಕವಾದದ ಮೇಲೆ ನಾವು ವಿದ್ಯಾಭ್ಯಾಸವನ್ನ ಕೊಡ್ತಾ ಇರೋದ್ರಿಂದ ಮಕ್ಕಳಲ್ಲೂ ಕೂಡ ಒಳ್ಳೆ ಕಲಿಕೆ ಮೂಡಿ ಬರ್ತಾ ಇದೆ. ಪೋಷಕರಿಂದ ಕೂಡ ನಮ್ಗೆ ಅತ್ಯುತ್ತಮವಾದಂತ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಇದೇ ರೀತಿ ಎಲ್ಲರೂ ಕೂಡ ಎಲ್ಲಾ ಕಡೆನೂ ಕೂಡ ಅಷ್ಟೇನೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲಾ ಪೋಷಕರಿಗೂ ಮತ್ತೆ ಎಲ್ಲಾ ಹಿರಿಯರಿಗೂ ನಮ್ಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೂ ನನ್ನ ಮಾಧ್ಯಮ ಮಿತ್ರದವರಿಗೂ ಮತ್ತೆ ನನ್ನ ಆಡಳಿತ ಮಂಡಳಿ ಸದಸ್ಯರಿಗೂ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಮತ್ತೆ ನನ್ನೆಲ್ಲ ಮುದ್ದಿನ ಮಕ್ಕಳಿಗೆ ಹಿರಿಯರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪೋಷಕರ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೆ ಹಗ್ಗ ಜಗ್ಗಾಟ, ಮ್ಯೂಸಿಕಲ್ ಚೇರು ಮತ್ತೆ ಅದ್ರ ಜೊತೆಗೆ ಬನ್ ಅಂಡ್ ಫನ್ ಸ್ಪರ್ಧೆಯನ್ನ ಮಾಡಿದ್ವಿ, ರಂಗೋಲಿ ಸ್ಪರ್ಧೆಯನ್ನ ಮಾಡಿದ್ವಿ, ಮಹಿಳೆಯರ ಕಬಡ್ಡಿ ಸ್ಪರ್ಧೆಯನ್ನ ಮಾಡಿದ್ವಿ, ಮತ್ತೆ 100 ಮೀಟರ್ಸ್ ಓಟ ಮಹಿಳೆಯರಿಗೆ ಮಾಡಿದ್ವಿ. ಮತ್ತೆ ಇನ್ನೊಂದು ಥ್ರೋಬಾಲ್ ಇನ್ನ ಒಂದು ನಡಿಬೇಕಾಗಿದೆ. ಈಗ ಥ್ರೋಬಾಲ್ ಕೂಡ ಮಹಿಳೆಯರಿಗೆ ಇದೆ. ಮತ್ತೆ ಪುರುಷರಿಗೆ ವಾಲಿಬಾಲ್ ಇತ್ತು, ಕಬಡ್ಡಿ ಇತ್ತು, 100 ಮೀಟರ್ಸ್ ಓಟ ಇತ್ತು, ಮತ್ತೆ ಟಗ್ ಆಫ್ ವಾರ್ ಅವ್ರಿಗೂ ಇತ್ತು, ಬಕೆಟ್ ಅಂಡ್ ಬಾಲ್ ಮಹಿಳೆಯರಿಗೂ ಇತ್ತು, ಮತ್ತೆ ಪುರುಷರಿಗೂ ಕೂಡ ಇತ್ತು. ಮತ್ತೆ ಇನ್ನೊಂದು ಪುರುಷರಿಗೆ ಈಗ ಮ್ಯೂಸಿಕಲ್ ಚೇರ್, ಪುರುಷರಿಗೆ ಮ್ಯೂಸಿಕಲ್ ಚೇರ್ ಒಂದು ನಡಿಬೇಕಾಗಿದೆ ಸರ್. ಪೋಷಕರು ಒಂದು ಸಂಖ್ಯೆ 700 ಇರುತ್ತೆ ಸರ್.
ವಿಜೇತರಿಗೆ ನಮ್ಮ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎಲ್ಲಾ ವಿಜೇತ ಸ್ಪರ್ಧಿಗಳಿಗೂ ಕೂಡ ಬಹುಮಾನವನ್ನ ನೀಡ್ತೀವಿ. ಪೋಷಕರಿಗೆ ನಾ ಬಯಸೋದು ಒಂದನೇ, ಮೊಬೈಲ್ ಅನ್ನ ಆದಷ್ಟು ಕೂಡ ಕಮ್ಮಿ ಮಾಡಿ. ಮೊಬೈಲ್ ನಮ್ಗೆ ಎಷ್ಟು ಅನುಕೂಲ, ನಮ್ಗೆ 20% ಮೊಬೈಲ್ ಅನುಕೂಲ ಆಗ್ತಾ ಇದ್ರೆ 80% ನಾವು ಅದರಿಂದ ಅನಾನುಕೂಲನೇ ಪಡ್ಕೊಂತ ಇದೀವಿ. ದಯವಿಟ್ಟು ಮಕ್ಕಳ ಮುಂದೆ ನಾವು ಪುಸ್ತಕ ಎತ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ನಮ್ಮ ಪಕ್ಕದಲ್ಲಿ ಪುಸ್ತಕ ಎತ್ಕೊಂಡು ಕೂತ್ಕೊಂತಾರೆ. ಮಕ್ಕಳ ಮುಂದೆ ನಾವು ಮೊಬೈಲ್ಸ್ ಅಲ್ಲಿ ತಲ್ಲೀನರಾಗಿದ್ರೆ ಮಕ್ಕಳು ಕೂಡ ಮೊಬೈಲ್ ಕಡೆ ಹೋಗ್ತಾರೆ. ನಮ್ಮಲ್ಲಿ ಯಥೇಚ್ಛವಾಗಿ ಎಲ್ಲಾ ಪೋಷಕರು ಕೂಡ ಮಕ್ಕಳಿಗೆ ಮೊಬೈಲ್ ನೀಡದಿರೇ ಇರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದಾವೆ. ಯಾರು ಪೋಷಕರು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಮಕ್ಕಳು ಈ ರೀತಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಸರ್, ಮನೆಗೆ ಬಂದು ಹೋಗಿ ಅಂತ. ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಮತ್ತೆ ಪ್ರಾಥಮಿಕ ಶಿಕ್ಷಣದ ಮುಖ್ಯ ಶಿಕ್ಷಕರು ನಾರಾಯಣ ಸ್ವಾಮಿ ಸರ್ ಅವರು ಪ್ರತಿದಿನ ಒಂದೊಂದು ಊರಿಗೆ ವಿಸಿಟ್ ಅನ್ನ ಕೊಡ್ತಾ ಇರ್ತಾರೆ. ಯಾವ ಮಗುಗೆ ಏನೇನ್ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಅದನ್ನ ಮಕ್ಕಳನ್ನ ನೋಟ್ ಮಾಡ್ಕೊಂಡು ಬಂದು ಇಲ್ಲಿ ತಿತ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ ಸರ್. ಸರ್ LKG ಇಂದ ಈಗ 8th ಸ್ಟ್ಯಾಂಡರ್ಡ್ ವರ್ಗೂ ಇದೆ. ನೆಕ್ಸ್ಟ್ 9th to 10th ಗೆ ಅಪ್ಗ್ರೇಡ್ ಆಗುತ್ತೆ ಸರ್.